ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸಾಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವಂತಹ ವರದಾ ನದಿಯ ಮೂಲವನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಕೂಡ ಈ ಸ್ಥಳ ತುಂಬ ಮಹತ್ವವನ್ನು ಹೊಂದಿದೆ. ಹಿಂದೊಮ್ಮೆ ಪರಶಿವನು ಬ್ರಹ್ಮನ ಒಂದು ತಲೆಯನ್ನು ಕಟ್ ಮಾಡಿಬಿಡ್ತಾನೆ. ಆವಾಗ ಪರಶಿವನಿಗೆ ದೋಷ ಉಂಟಾಗುತ್ತೆ. ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಪರಶಿವನು ಇಲ್ಲಿಗೆ ಬರ್ತಾನೆ. ಈ ಸ್ಥಳವನ್ನು ಚತುಶೃಂಗ ಮಧ್ಯೆ ದೇವಮಯ ಪರ್ವತ ಅಂತ ಕರೀತಾರೆ. ಇಲ್ಲಿಗೆ ಬಂದು ತಪಸ್ಸನ್ನು ಮಾಡ್ತಾನೆ. ಆಗ ಲೋಕವೆಲ್ಲ ಸುಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ದೇವತೆಗಳೆಲ್ಲ ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣುವು ತನ್ನ ಶಂಖದಲ್ಲಿರುವ ಗಂಗೆಯಿಂದ ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೆ. ಆಗ ಶಿವನ ದೋಷಗಳೆಲ್ಲ ಪರಿಹಾರ ಆಗ್ತವೆ. ಅಭಿಷೇಕವಾದ ನಂತರ ಅಲ್ಲಿ ನೀರೇನು ನಿಲ್ಲುತ್ತಲ್ವ, ಅದನ್ನು ವರದ ಅಂತ ಕರೀತಾರೆ. ಆಗ ಅಲ್ಲಿ ಒಂದು ಮಹಾತಾಯಿ ಪ್ರತ್ಯಕ್ಷಳಾಗ್ತಾಳೆ. ಅವಳು ಹೇಗಿರ್ತಾಳಪ್ಪ ಅಂತಂದರೆ ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿ ಈ ಮೂರೂ ಶಕ್ತಿಗಳ ಸ್ವರೂಪಳಾಗಿರ್ತಾಳೆ. ಅವಳೇ ಮಹಾತಾಯಿ ವರದಾಂಬಿಕೆ. ಅವಳು ಬಂದು ಪರಶಿವನಿಗೆ ಆಶೀರ್ವಾದವನ್ನು ನೀಡ್ತಾಳೆ. ವರದಾ ನದಿ ಉದ್ಭವವಾದ ಆ ಸ್ಥಾನದಲ್ಲೇ ಈಗ ವರದಾಂಬಿಕಾ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈಗ ನಮ್ಮ ಎದುರುಗಡೆ ನೀವೇನು ನೋಡ್ತಾ ಇದ್ದೀರಾ, ಇದೇ ವರದಾಂಬಿಕಾ ದೇವಿಯ ದೇವಸ್ಥಾನ. ಈ ತಾಯಿಯ ಪಾದದಡಿಯಿಂದಲೇ ಹುಟ್ಟುವಂತಹ ವರದಾ ನದಿಯು ಈಗ ಸಾಕಷ್ಟು ಪ್ರದೇಶದ ಜನರ ಜೀವನಾಡಿ ಆಗಿದೆ. ಸ್ನೇಹಿತರೆ, ಇನ್ನು ವರದಾಂಬಿಕೆ ದೇವಿಯ ಬಗ್ಗೆ ಹೇಳಬೇಕು ಅಂತಂದರೆ ಈ ದೇವಿ ತುಂಬ ಶಕ್ತಿಶಾಲಿಯಾಗಿದ್ದಾಳೆ. ಯಾಕಂದರೆ ನಾನು ಮೊದಲೇ ಹೇಳಿದಂತೆ ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿ ಈ ಮೂರೂ ದೇವತೆಗಳ ಶಕ್ತಿ ಸ್ವರೂಪಳಾಗಿರೋದ್ರಿಂದ ತುಂಬ ಶಕ್ತಿವಂತ ದೇವತೆ ಅಂತ ಹೇಳಬಹುದು. ಹಾಗೆ ಸ್ನೇಹಿತರೆ, ಈಗ ಸ್ತ್ರೀಯರಿಗೆ ಎಡಭಾಗದಲ್ಲಿ ಶಕ್ತಿ ಜಾಸ್ತಿ ಅಂತ ಹೇಳ್ತಾರಲ್ವ, ಹಾಗೆ ಈ ತಾಯಿ ಕೂಡ ಎಡಭಾಗದಲ್ಲಿ ಅಂದರೆ ಎಡಗೈಯಲ್ಲಿ ಅಭಯ ಹಸ್ತವನ್ನು ನೀಡಿದ್ದಾಳೆ. ಹಾಗೆ ಈ ತಾಯಿ 4 ಕೈಯನ್ನು ಹೊಂದಿದ್ದಾಳೆ. ಇನ್ನೊಂದು ಕೈನಲ್ಲಿ ಬೀಜಪೂರವನ್ನು ಹಿಡಿದಿದ್ದಾಳೆ. ಬೀಜಪೂರ ಅಂದರೆ ದಾಳಿಂಬೆ ಹಣ್ಣು ಅಂತ ಅರ್ಥ. ಅದರಲ್ಲಿ ತುಂಬ ಬೀಜಗಳಿರ್ತಾವಲ್ಲ, ಅದಕ್ಕಾಗಿ ಈ ದೇವಿಯು ಸಂತಾನೋತ್ಪತ್ತಿಗೆ ಕೂಡ ಆಶೀರ್ವಾದವನ್ನು ಕೊಡ್ತಾಳೆ ಅಂತ ಹೇಳ್ತಾರೆ. ಹಾಗೆ ಇನ್ನು ಬಲಗೈಯಲ್ಲಿ ಒಂದು ಅಕ್ಷಮಾಲೆ ಇದೆ. ಅಂದರೆ ಈ ತಾಯಿಯು ಶಾರದಾ ಸ್ವರೂಪಳಾಗಿರೋದ್ರಿಂದ ವಿದ್ಯಾಬುದ್ಧಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾಳೆ ಅಂತ ಹೇಳ್ತಾರೆ. ಹಾಗೆ ಈ ತಾಯಿಯ ಇನ್ನೊಂದು ಕೈಯಲ್ಲಿ ಕಮಲದ ಮೊಗ್ಗಿದೆ ಅಂತ ಅಂದರೆ ಸಂಸಾರದ ವಿಕಸನಕ್ಕೆ ವರವನ್ನು ಕೊಡ್ತಾಳೆ ಈ ತಾಯಿ ಅಂತ ಆಯಿತು. ಹಾಗೆ ಇವಳು ಎರಡೂ ಕಡೆ ಅಂದರೆ ಎರಡೂ ಭಾಗದಿಂದನೂ ವರವನ್ನು ಕೊಡೋದ್ರಿಂದ ಇವಳನ್ನು ವರದಾಂಬಿಕೆ ಅಂತ ಕರೀತಾರೆ. ಹಾಗೆ ಈ ತಾಯಿಯ ದೇವಸ್ಥಾನದ ಮುಂದುಗಡೆ ಒಂದು ಸಣ್ಣ ದೇವಸ್ಥಾನ ಇದೆ. ಅಂದರೆ ಈ ಮೇನ್ ದೇವಸ್ಥಾನದ ಬಲಗಡೆ ಒಂದು ದೇವಸ್ಥಾನ ಇದೆ. ಅದೇ ಸೂರ್ಯನಾರಾಯಣ ದೇವರ ದೇವಸ್ಥಾನ. ನೀವಿಲ್ಲಿ ಸೂರ್ಯನಾರಾಯಣ ದೇವರನ್ನು ಹತ್ತಿರದಿಂದ ನೋಡಬಹುದು. ನೋಡಿ, ಸೂರ್ಯನಾರಾಯಣ ದೇವರ ಮೂರ್ತಿ ಎಷ್ಟೊಂದು ಅದ್ಭುತವಾಗಿದೆ. ಈಗ ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನದ ಮುಂದುಗಡೆ ಇರುವಂತಹ ಸಣ್ಣ ತೀರ್ಥವನ್ನು ನೋಡ್ಕೊಂಡು ಬರೋಣ. ಇದನ್ನು ಲಕ್ಷ್ಮೀ ತೀರ್ಥ ಅಂತ ಕರೀತಾರೆ. ಅಂದರೆ ಒಳಗಡೆ ನೀವೇನು ದೇವಸ್ಥಾನವನ್ನು ನೋಡಿದಿರಲ್ವ, ಅಲ್ಲಿ ವರದಾಂಬಿಕೆ ದೇವಿಯ ಪಾದದ ಅಡಿಯಿಂದ ಉಗಮವಾಗುವಂತಹ ಈ ವರದಾ ನದಿಯು ಮೊದಲು ಬಂದು ಈ ಲಕ್ಷ್ಮೀ ತೀರ್ಥವನ್ನು ಸೇರುತ್ತೆ. ಈ ಲಕ್ಷ್ಮೀ ತೀರ್ಥದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಸಂಕ್ರಮಣ ಕಾಲದಲ್ಲಿ ಹೊಸ ನೀರು ಬರುತ್ತೆ. ಆ ಟೈಮ್ನಲ್ಲಿ ಈ ಕೊಳ ಪೂರ್ತಿ ಹಾಲಿನಂತೆ ಬೆಳ್ಳಗಾಗಿರುತ್ತೆ. ಹಾಗೆ ಇಲ್ಲಿಂದ ಈ ನೀರು ಸರ್ವತೀರ್ಥ ಕೆರೆ ಅಂದರೆ ಇಲ್ಲಿರುವಂತಹ ದೊಡ್ಡ ಕೆರೆಗೆ ಹೋಗುತ್ತೆ. ಆ ಸರ್ವತೀರ್ಥ ಕೆರೆಯಲ್ಲಿ ಮತ್ತೆ 24 ತೀರ್ಥಗಳ ಉಗಮ ಆಗತ್ತೆ. ಹಾಗೆ ಇಲ್ಲಿ ಎಳ್ಳು ಅಮಾಸೆಯ ಟೈಮ್ನಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಆಗ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ. ಹಾಗೆ ಇಲ್ಲಿ ಪೂಜೆ ಸಲ್ಲಿಸ್ತಾರೆ ಮತ್ತು ದೊಡ್ಡ ಕೆರೆಯಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಅವರ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಅಂತ ಜನರು ನಂಬಿದ್ದಾರೆ. ಸ್ನೇಹಿತರೆ, ನೀವಿಲ್ಲಿ ಈ ಆಮೆಯನ್ನು ನೋಡಬಹುದು, ಎಷ್ಟೊಂದು ಸುಂದರವಾಗಿದೆ. ಹಾಗೆ ಇಲ್ಲಿ ನಾವು ಬಂದರೂ ಕೂಡ ಇದು ಇದೇ ರೀತಿ ನಿಂತ್ಕೊಂಡಿದೆ, ಎಲ್ಲಿಗೂ ಹೋಗ್ತಾ ಇಲ್ಲ. ನನ್ನ ಮಗ ಇಲ್ಲಿ ಕೂತ್ಕೊಂಡು ಸುಮಾರು ಹೊತ್ತು ಈ ಆಮೆಯನ್ನು ನೋಡ್ದ. ಹಾಗೆ ಅವನಿಗೂ ಕೂಡ ತುಂಬ ಖುಷಿಯಾಯಿತು ಇಲ್ಲಿ ಬಂದಿದ್ದಕ್ಕೆ. ಇನ್ನು ಮುಂದೆ ಇಲ್ಲಿ ಏನೇನಿದೆ ಎಲ್ಲವನ್ನು ನಾನೇ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಈಗ ನಮಗಿಂತ ಮುಂದೆ ಹೋಗಿ ಪ್ಲೇಸ್ಗಳನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸ್ನೇಹಿತರೆ, ಈ ಕ್ಷೇತ್ರದ ಇನ್ನೊಂದು ವಿಶೇಷವನ್ನು ನಾನು ನಿಮಗಿಲ್ಲಿ ಹೇಳಲೇಬೇಕು. ಅದು ಏನಪ್ಪ ಅಂತಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಧಾನ ದೇವತೆ ಇದೆ ಅಂತ ಆದರೆ ಅದರ ಸುತ್ತಮುತ್ತಲೂ ಅದರ ಗಣದೇವತೆಗಳ ದೇವಸ್ಥಾನಗಳು ಇದ್ದೇ ಇರ್ತವೆ. ಅಂದರೆ ಆಂಜನೇಯ, ಗಣಪತಿ ಈ ರೀತಿ ಎಲ್ಲ ಇದ್ದೇ ಇರ್ತವೆ. ಆದರೆ ಈ ಕ್ಷೇತ್ರದಲ್ಲಿ ಮಾತ್ರ ಎಲ್ಲ ದೇವರ ಗುಡಿಗಳು ಕೂಡ ಇಲ್ಲಿ ಸುತ್ತಮುತ್ತಲೂ ಇದ್ದಾವೆ. ಈಗ ನೀವಿಲ್ಲಿ ನೋಡ್ತಾ ಇರುವಂತಹ ದೇವಸ್ಥಾನ ಇದು ರಾಮೇಶ್ವರ ದೇವರ ದೇವಸ್ಥಾನ. ನೀವಿಲ್ಲಿ ನಂದಿಯ ಮೂರ್ತಿಯನ್ನು ಕೂಡ ನೋಡಬಹುದು. ಹಾಗೆ ಅದರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವುದಪ್ಪ ಅಂತಂದರೆ ವೀರಭದ್ರ ದೇವರ ದೇವಸ್ಥಾನ. ನೋಡಿ, ನೀವಿಲ್ಲಿ ಭವ್ಯವಾದ ವೀರಭದ್ರ ದೇವರ ಮೂರ್ತಿಯನ್ನು ನೋಡಬಹುದು. ನೋಡಿ, ಇದನ್ನು ಎಷ್ಟೊಂದು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅನ್ನೋದು ನಿಮಗಿಲ್ಲಿ ಗೊತ್ತಾಗುತ್ತೆ. ಈಗ ಬನ್ನಿ, ನಾವು ಇಲ್ಲಿಂದ ಮುಂದೆ ಹೋಗಿ ಅಲ್ಲಿರುವಂತಹ ಸದಾಶಿವ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಸದಾಶಿವ ದೇವಸ್ಥಾನದ ಇತಿಹಾಸವನ್ನು ನಾನು ನಿಮಗೆ ಸ್ವಲ್ಪ ಇಲ್ಲಿ ಹೇಳಲೇಬೇಕು.
ಕೆಳದಿಯ ಶಿವಪ್ಪ ನಾಯಕರ ಕಾಲದಲ್ಲಿ ಶಿವಪ್ಪ ನಾಯಕರ ಚಿಕ್ಕಪ್ಪ ಒಬ್ಬರು ಇರ್ತಾರೆ. ಅವರ ಹೆಸರು ಸದಾಶಿವಪ್ಪ ನಾಯಕ ಅಂತ. ಅವರು ಮಹಾನ್ ಶಿವಭಕ್ತರಾಗಿರ್ತಾರೆ. ಅವರಿಗೆ ಈ ಗ್ರಾಮವನ್ನು ಉಂಬಳ್ಳಿ ಕೊಟ್ಟಿದ್ರಂತೆ ಆವಾಗ. ಅವರು ಕಟ್ಟಿಸಿರುವಂತಹ ದೇವಾಲಯ ಇದು. ಇದರಲ್ಲಿ ಅಮೃತ ಶಿಲೆಯನ್ನು ಬಳಸಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಈ ದೇವಸ್ಥಾನವನ್ನು ಸದಾಶಿವ ದೇವಸ್ಥಾನ ಅಂತ ಕರೀತಾರೆ. ನೋಡಿ, ಒಳಗಡೆ ಇರುವಂತಹ ಶಿವಲಿಂಗ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಅದರ ಎದುರುಗಡೆ ಇರುವಂತಹ ನಂದಿಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಈ ದೇವಸ್ಥಾನ ಇಲ್ಲಿ ಸ್ವಲ್ಪ ದೊಡ್ಡ ದೇವಸ್ಥಾನ ಅಂತಲೇ ಹೇಳಬಹುದು. ಇರೋದ್ರಲ್ಲಿ ಸುತ್ತಮುತ್ತ ಇರೋದ್ರಲ್ಲಿ ಇದು ಸ್ವಲ್ಪ ದೊಡ್ಡ ದೇವಸ್ಥಾನ. ಹಾಗೆ ಇಲ್ಲಿ ಮೆಟ್ಟಿಲುಗಳ ಮೇಲೆ ನೋಡಿ ಆಕೃತಿಗಳನ್ನು ಕೆತ್ತಿದ್ದಾರೆ. ಈ ರೀತಿ ರಾಜರಾಗಿರಬಹುದು ಅಥವಾ ಇಲ್ಲಿ ಯಾರು ತಮ್ಮ ಆಕೃತಿಗಳನ್ನು ಕೆತ್ತಿಸ್ಕೊಳ್ತಾರೋ ಅವರ ಮೇಲೆ ಜನರೆಲ್ಲ ನಡ್ಕೊಂಡು ಹೋಗ್ತಾರಲ್ವ, ಅಂದರೆ ಭಕ್ತಾದಿಗಳೆಲ್ಲ ನಡ್ಕೊಂಡು ಹೋಗ್ತಾರಲ್ವ, ಅದರಿಂದ ಅವರಿಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ರೀತಿ ಚಿತ್ರಗಳನ್ನು ಕೆತ್ತಿಸ್ಕೊಳ್ತಿದ್ರಂತೆ. ಹಾಗೆ ಇಲ್ಲಿ ಎದುರುಗಡೆ ಒಂದು ಅದ್ಭುತವಾದ ಗರುಡಗಂಬ ಇದೆ, ಅದನ್ನು ಕೂಡ ನೀವು ನೋಡಬಹುದು. ಹಾಗೆ ಗರುಡಗಂಬದ ಕೆಳಭಾಗದಲ್ಲಿರುವಂತಹ ಈ ರಚನೆ ಏನು ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವರದಾಂಬಿಕಾ ದೇವಸ್ಥಾನದ ಆವರಣದಲ್ಲಿ ಎಲ್ಲಿ ನೋಡಿದ್ರೂ ಸಣ್ಣ ಸಣ್ಣ ದೇವಾಲಯಗಳು ಸಾಕಷ್ಟು ಸಿಗ್ತವೆ ನಮಗೆ. ಇಲ್ಲಿ ಎಲ್ಲಿ ನೋಡಿದ್ರೂ ಹೆಚ್ಚಾಗಿ ಶಿವಲಿಂಗಗಳು ಕೂಡ ನಮಗೆ ಜಾಸ್ತಿನೇ ಕಾಣಿಸ್ತವೆ. ಶಿವಲಿಂಗ ಮಾತ್ರ ಅಲ್ಲ, ಇನ್ನೂ ಹಲವಾರು ದೇವರ ಮೂರ್ತಿಗಳು ನಮಗಿಲ್ಲಿ ಕಾಣಿಸ್ತವೆ. ಗಣಪತಿ ದೇವರ ಮೂರ್ತಿ ಆಗಿರಬಹುದು, ಅಥವಾ ಅಮ್ಮನವರ ಮೂರ್ತಿಗಳಾಗಿರಬಹುದು, ಅಥವಾ ಹನುಮಂತ ದೇವರ ಮೂರ್ತಿ ಆಗಿರಬಹುದು. ಅವೆಲ್ಲ ಮೂರ್ತಿಗಳನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಆ ಸರ್ವತೀರ್ಥ ಕೆರೆ ಏನಿದೆ ಅದರ ಸುತ್ತಮುತ್ತಲೂ ಕೂಡ ನಮಗೆ ಸಣ್ಣ ಸಣ್ಣ ದೇವಾಲಯಗಳು ನೋಡಲಿಕ್ಕೆ ಸಿಗ್ತವೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರುವಂಥದ್ದು ಸರ್ವತೀರ್ಥ ಕೆರೆ. ಅಂದರೆ ಅಲ್ಲಿ ನೀವು ಮೊದಲು ನೋಡಿದಿರಲ್ವ, ಆ ಲಕ್ಷ್ಮೀ ತೀರ್ಥ ಕೆರೆಯಿಂದ ನೀರು ಈ ಸರ್ವತೀರ್ಥ ಕೆರೆಗೆ ಬರುತ್ತೆ. ಮತ್ತು ಈ ಕೆರೆಯಲ್ಲಿ 24 ತೀರ್ಥಗಳು ಇನ್ನೂ ಇದ್ದಾವೆ. ಇಲ್ಲಿಂದ ನೀರು ಹರ್ಕೊಂಡು ಹೋಗಿ ಈ ರೀತಿಯಾಗಿ ಗೇಟ್ ಮೂಲಕ ಹೊರಗಡೆ ಹೋಗುತ್ತೆ. ಇದು ಕೂಡ ಆವಾಗಿನ ಕಾಲದಲ್ಲೇ ಮಾಡಿರುವಂತಹದ್ದು. ನೋಡಿ, ಇಲ್ಲಿಂದ ನೀರು ಪಾಸಾಗಿ ನೆಲದ ಒಳಗಿಂದ ಹೋಗಿ ಆ ಕಡೆ ಹೋಗುತ್ತೆ. ಆ ಕಡೆ ಹೋದ ನಂತರ ಅಲ್ಲಿ ತೋಟಗಳಿಗೆಲ್ಲ ನೀರು ಪಾಸಾಗಿ ಆನಂತರ ಅದೇ ನೀರು ವರದಾ ನದಿ ಆಗಿ ಮುಂದೆ ಹರಿಯುತ್ತೆ. ನೀವಿಲ್ಲಿ ನೋಡಬಹುದು, ಅಷ್ಟು ದೊಡ್ಡ ಕೆರೆಯಿಂದ ಈ ಭಾಗದಲ್ಲಿ ನೀರು ಪಾಸಾಗಿ ಆ ಕಡೆ ಹೋಗುತ್ತೆ. ನೋಡಿ, ಇಲ್ಲಿಂದ ನೀರು ಪಾಸಾಗಿ ಹೋಗುತ್ತೆ. ಇಲ್ಲಿಂದನೇ ವರದಾ ನದಿ ಬೇರೆ ಕಡೆ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು. ನೀವು ಆ ಕಡೆ ಇರುವಂತಹ ತೋಟಗಳನ್ನೆಲ್ಲ ನೋಡಬಹುದು. ಅಲ್ಲಿಂದನೇ ಈ ನದಿ ಪಾಸಾಗಿ ಮುಂದೆ ಸಾಗರ ಹೋಗುತ್ತೆ. ಸಾಗರದಿಂದ ಇದು ಬನವಾಸಿ ಕಡೆ ಹೋಗುತ್ತೆ. ಬನವಾಸಿಯಲ್ಲಿ ಮಧುಕೇಶ್ವರ ದೇವಸ್ಥಾನದ ಎದುರುಗಡೆ ನೀವು ವರದಾ ನದಿ ಹರಿದಿರೋದನ್ನು ನೋಡ್ಬೋದು. ಹಾಗೆ ಬಂಕಸಾಣ ಎಂಬಂಥ ಊರಲ್ಲಿ ದಂಡಾವತಿ ಮತ್ತು ವರದಾ ನದಿ ಎರಡರ ಸಂಗಮ ಆಗುತ್ತೆ. ಮುಂದೆ ತುಂಗಭದ್ರಾ ನದಿಯನ್ನು ಸೇರುತ್ತೆ. ಹಾಗೆ ಇದು ಮುಂದೆ ಹೋಗಿ ಕೃಷ್ಣಾ ನದಿಯನ್ನು ಸೇರಿ ಪೂರ್ವ ಸಮುದ್ರವನ್ನು ಸೇರುತ್ತೆ. ಈ ನದಿ ಹಾವೇರಿ ಜಿಲ್ಲೆಗೆ ಒಂದು ಜೀವ ನದಿಯಾಗಿದೆ. ಈ ನದಿ ಉತ್ತರಕ್ಕೆ ಹರಿಯುವಂತಹ ಒಂದು ಅಪರೂಪದ ನದಿಯಾಗಿದೆ. ಇದು ಉತ್ತರಕ್ಕೆ ಹರ್ಕೊಂಡು ಹೋಗಿ ಆನಂತರ ಪೂರ್ವ ಸಮುದ್ರವನ್ನು ಸೇರುವಂತಹ ಒಂದು ಅಪರೂಪದ ನದಿಯಾಗಿದೆ. ಸ್ನೇಹಿತರೆ, ಈ ವರದಾ ಮೂಲದ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಂದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.